ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ಇನ್ನು 24 ಗಂಟೆಗಳಲ್ಲಿ ಘಟಿಸಲಿರುವ ಮಹಾ ಬದಲಾವಣೆಯ ವಿಡಿಯೋ ಇಲ್ಲಿದೆ. ವಿಡಿಯೋ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಮಸ್ಕಾರ ಸ್ನೇಹಿತರೆ. ವೃಶ್ಚಿಕ ರಾಶಿಯ ಇತಿಹಾಸದಲ್ಲೇ ಹಿಂದೆಂದೂ ಕಂಡು ಕೇಳರಿಯದ ಅತಿ ದೊಡ್ಡ ಮಹಾ ಘಟನೆಯ ಈ ವಿಶೇಷ ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ಭಕ್ತಿಪೂರ್ವಕ ಸ್ವಾಗತ. ವೃಶ್ಚಿಕ ರಾಶಿಯ ಅಧಿಪತಿ ಶಕ್ತಿಶಾಲಿ ಮಂಗಳನಾಗಿದ್ದರೂ ಕೂಡ ಇಂದಿನ ಬ್ರಹ್ಮಾಂಡದ ಗ್ರಹಗಳ ನರಕ ಸದೃಶ ಸ್ಥಿತಿಯನ್ನು ಬದಲಾಯಿಸೋದಕ್ಕೆ ಸ್ವತಃ ಶನಿದೇವ ಮತ್ತು ತಾಯಿ ದುರ್ಗೆಯ ಆದೇಶ ಹೊರಬಿದ್ದಿದೆ. ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಇಡೀ ಬದುಕಿನ ದಿಕ್ಕನ್ನೇ ಬದಲಾಯಿಸುವ ದೊಡ್ಡ ಭೂಕಂಪವೊಂದು ಸಂಭವಿಸಲಿದೆ. ಇಲ್ಲಿ ಭೂಕಂಪ ಅಂದರೆ ಭೂಮಿ ನಡುಗೋದಿಲ್ಲ ಫ್ರೆಂಡ್ಸ್. ನಿಮ್ಮನ್ನು ತುಳಿಯೋದಕ್ಕೆ ಯತ್ನಿಸಿದ ಶತ್ರುಗಳ ಸದ್ದಡಗಿಸಿ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವಂತಹ ಮಹಾ ಚಮತ್ಕಾರ ನಡೆಯಲಿದೆ. ನಿಮ್ಮ ಶತ್ರುಗಳ ಅಂತಿಮ ದಿನಗಳು ಹತ್ತಿರ ಬಂದಿವೆ. ಅವರ ಕೊನೆಯ ಪ್ರಯಾಣ ಇಂದಿನಿಂದಲೇ ಆರಂಭ ಆಗಲಿದೆ. ಈ ಮಹಾ ಘಟನೆಯನ್ನು ತಡೆಯೋದಕ್ಕೆ ಪ್ರಕೃತಿಯ ಯಾವ ಶಕ್ತಿಗೂ ಸಾಧ್ಯ ಇಲ್ಲ. ಆದ್ದರಿಂದಲೇ ಹೇಳ್ತಾ ಇದ್ದೇವೆ, ಈ ವಿಡಿಯೋನ ಆರಂಭದಿಂದ ಕೊನೆಯವರೆಗೂ ಅತ್ಯಂತ ಜಾಗರೂಕತೆಯಿಂದ ವೀಕ್ಷಿಸಿ. ನಮ್ಮಲ್ಲಿ ಪ್ರತಿಯೊಬ್ಬರೂ ದೊಡ್ಡ ಕನಸುಗಳಿರುತ್ತೆ. ಒಂದಿನ ನಾನು ಕೋಟ್ಯಾಧಿಪತಿ ಆಗಬೇಕು, ಐಷಾರಾಮಿ ಕಾರು ಖರೀದಿ ಮಾಡಬೇಕು, ಸಮಾಜದಲ್ಲಿ ಎಲ್ಲರೂ ತಲೆ ಎತ್ತಿ ನೋಡುವಂತಹ ಬಂಗ್ಲೆ ಕಟ್ಟಬೇಕು ಅಂತ ವೃಶ್ಚಿಕ ರಾಶಿಯವರು ಹಗಲೆರಡು ಯೋಚನೆ ಮಾಡ್ತಿರ್ತಾರೆ. ಆದರೆ ಕೆಲವೊಮ್ಮೆ ಕಷ್ಟಪಟ್ಟು ದುಡಿದ್ರೂ ಕೂಡ ಅದಕ್ಕೆ ತಕ್ಕ ಪ್ರತಿಫಲ ಸಿಗದೆ, ಜೇಬಲ್ಲಿ ಹಣ ಇಲ್ಲದೆ ತುತ್ತು ಅನ್ನಕ್ಕೂ ಪರದಾಡುವ ಸ್ಥಿತಿ ಬಂದಾಗ ದೇವರಿಗಾಗಿ ಕಾಯ್ತಾ ಇದ್ದೇವೆ. ನೆನ್ಪಿಡಿ ಫ್ರೆಂಡ್ಸ್, ಬಡತನ ಅನ್ನುವುದು ಶಾಪವಲ್ಲ, ಅದು ದೇವರು ಕೊಡುವ ಪರೀಕ್ಷೆ. ಕುಟುಂಬದಲ್ಲಿ ಯಾರಾದರೂ ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೆ ಒಳಗಾದಾಗ ಅವರನ್ನು ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸೋದಕ್ಕೆ ಕೈಯಲ್ಲಿ ದುಡ್ಡಿಲ್ಲದೆ ಇತರರ ಮುಂದೆ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿ ಬಂದರೆ, ಕಣ್ಣೆದುರೇ ಪ್ರೀತಿ ಪಾತ್ರರು ಜೀವ ಬಿಡ್ತಿದ್ರೆ ಅನುಭವಿಸುವ ನೋವಿದೆಯಲ್ಲ, ಅದು ಮರಣಕ್ಕಿಂತ ಭೀಕರಾದದ್ದು. ಅದಕ್ಕಾಗಿಯೇ ವೃಶ್ಚಿಕ ರಾಶಿಯವರೇ, ಇಂದಿನಿಂದಲೇ ಅತಿಯಾದ ಖರ್ಚುಗಳಿಗೆ ಬ್ರೇಕ್ ಆಗಿ ಹಣವನ್ನು ಉಳಿಸೋದಕ್ಕೆ ಕಲಿಯಿರಿ. ಸ್ವಲ್ಪ ಕೈಯಲ್ಲಿ ಹಣ ಬಂದ ತಕ್ಷಣ ಹೋಟೆಲ್ ಊಟ, ಹೊಸ ಬಟ್ಟೆ, ಅನಗತ್ಯ ಶೋಕಿಗಳಿಗಾಗಿ ವ್ಯರ್ಥ ಮಾಡಬೇಡಿ. ತೊಂದರೆಗಳು ಯಾವುದೇ ಮುನ್ಸೂಚನೆ ಇಲ್ಲದೆ ಮುಗಿಲು ಹೇಗೆ ಬೀಳುತ್ತೋ ಹಾಗೆ ಬರ್ತವೆ. ನಿಮ್ಮ ಕಠಿಣ ದಿನಗಳು ಈಗ ಮುಗಿತಾ ಬಂದಿವೆ. ಇಂದಿನಿಂದ 2 ವರ್ಷಗಳ ಕಾಲ ವೃಶ್ಚಿಕ ರಾಶಿಯವರ ಭವಿಷ್ಯದ ಹಾದಿ ಚಿನ್ನದಂತೆ ಹೊಳೆಯಲಿದೆ. ಆದರೆ ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಜೀವನವನ್ನು ಆಶ್ಚರ್ಯಪಡಿಸುವ 2 ಅತಿ ದೊಡ್ಡ ಸಂತೋಷದ ಸುದ್ದಿಗಳು ನಿಮಗೆ ಸಿಗುತ್ತೆ. ನಿಮ್ಮ ಇಡೀ ಮನೆತನವೇ ಹೆಮ್ಮೆ ಪಡುವಂತಹ ಬದಲಾವಣೆ ಇದು. ಈ ಅದ್ಭುತ ವಿಡಿಯೋವನ್ನು ತಕ್ಷಣವೇ ಲೈಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಜೈ ಮಾತಾ ದುರ್ಗಾ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ಪವಿತ್ರ ಮಾಸದಲ್ಲಿ ಶಿವನ ಕೃಪೆ ನಿಮ್ಮ ಮೇಲೆ ಇರಲಿದೆ. ನೆನಪಿಡಿ, ಈ ಜಗತ್ತಲ್ಲಿ ಸಂಪತ್ತು ಮತ್ತು ಸಮಯದ ನಡುವೆ ದೊಡ್ಡ ವ್ಯತ್ಯಾಸ ಇರುತ್ತೆ. ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಎಷ್ಟು ಹಣ ಇದೆ ಅಂತ ನೀವು ಲೆಕ್ಕ ಹಾಕಿ ಹೇಳ್ಬೋದು, ಆದರೆ ಯಾವುದೇ ಕಾರಣಕ್ಕೂ ನಿಮ್ಮ ಅದೃಷ್ಟ ಎಷ್ಟಿದೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ಮಹಾತ್ಮ ಚೇಳನ್ನು ಬದುಕಿಸೋದಕ್ಕೆ ಹೋದ. ಮಹಾತ್ಮನಿಗೆ ಅದು ಮತ್ತೆ ಮತ್ತೆ ಕಚ್ಚಿದ್ರು ಕೂಡ ಅದನ್ನು ರಕ್ಷಿಸೋದನ್ನು ಬಿಡಲಿಲ್ಲ. ಯಾಕೆಂದರೆ ಕುಟುಕೋದು ಚೇಳಿನ ಸ್ವಭಾವ, ಆದರೆ ಜೀವ ಉಳಿಸೋದು ಮಹಾತ್ಮನ ಗುಣ. ಅದೇ ರೀತಿ ನಿಮ್ಮನ್ನು ನಂಬಿಸಿ ಬೆನ್ನಿಗೆ ಚೂರಿ ಹಾಕುವವರ ಗುಣ ಬದಲಾಗೋದೇ ಇಲ್ಲ. ಈ ಸಮಯದಲ್ಲಿ ನೀವು ಯಾರನ್ನು ಕುರುಡಾಗಿ ನಂಬಿದ್ದೀರೋ, ಯಾರಿಗೆ ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಗೌರವ ಕೊಟ್ಟಿದ್ದೀರೋ, ಆ ಆಪ್ತರಿಂದಲೇ ನಿಮಗೆ ಅತಿ ದೊಡ್ಡ ನಂಬಿಕೆ ದ್ರೋಹ ಎದುರಾಗುತ್ತೆ. ನಿಮ್ಮ ಮುಂದೆ ಸಿಹಿಯಾಗಿ ಮಾತನಾಡಿ ಬೆನ್ನ ಹಿಂದೆ ನಿಮ್ಮ ನಾಶಕ್ಕೆ ವಂಚಾಗ್ತಿದ್ದ ಆ ನಯವಂಚಕರ ನಿಜವಾದ ಮುಖವಾಡ ಮುಂದಿನ ಕೆಲವು ದಿನಗಳಲ್ಲಿ, ಕೆಲವು ಗಂಟೆಗಳಲ್ಲಿ ಕಳಚಿ ಬೀಳುತ್ತೆ. ಆ ನೋವು ನಿಮ್ಮ ಹೃದಯವನ್ನು ಸೀಳಬಹುದು, ಆದರೆ ಅದು ನಿಮ್ಮ ಕಣ್ಣು ತೆರೆಸೋದಕ್ಕೆ ಅತ್ಯಂತ ಅನಿವಾರ್ಯ. ನಿಮ್ಮ ಜೀವನದಲ್ಲಿ ನಡೆದ ಪ್ರತಿಯೊಂದು ಮೋಸ, ವಂಚನೆ ಮತ್ತು ಗುಪ್ತ ರಹಸ್ಯಗಳು ಈಗ ಸಮಾಜದ ಮುಂದೆ ಬಹಿರಂಗಗೊಳಿಸೋದಕ್ಕೆ ಸಮಯ ಬಂದಿದೆ. ಆದರೆ ನೀವು ಧೃತಿಗೆಡಬೇಕಾದ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಮಧ್ಯರಾತ್ರಿ 12 ಗಂಟೆಯಿಂದ ಬೆಳಗಿನ ಜಾವ 4 ಗಂಟೆಯ ಬ್ರಹ್ಮ ಮುಹೂರ್ತದ ನಡುವೆ ನಿಮಗೆ ಇದ್ದಕ್ಕಿದ್ದಂತೆ ಎಚ್ಚರ ಆಗ್ತಿದ್ರೆ, ನಿಮ್ಮ ದೇಹದಲ್ಲಿ ಒಂದು ರೀತಿಯ ಭಾರವಾದ ಸಂವೇದನೆ ಆಗ್ತಾ ಇದ್ರೆ, ಇದು ಸಾಮಾನ್ಯ ವಿಷಯವಲ್ಲ. ಸ್ವತಃ ಆದಿಶಕ್ತಿ ತಾಯಿ ದುರ್ಗೆಯ ದೈವಿಕ ಕವಚ ನಿಮ್ಮ ಸುತ್ತಲೂ ರೂಪುಗೊಳ್ತಾ ಇದೆ ಅಂತಾನೆ ಅರ್ಥ. ನೀವು ಯಾವುದೇ ಕಾರಣಕ್ಕೂ ಹೊಸ ಭೂಮಿ ಅಥವಾ ವಾಹನ ಖರೀದಿಗಾಗಿ ದೊಡ್ಡ ಮೊತ್ತದ ಸಾಲವನ್ನು
ತೆಗೆದುಕೊಳ್ಳುವ ಮುನ್ನ ನಿಮ್ಮ ಆರ್ಥಿಕ ಶಕ್ತಿಯನ್ನು 100 ಬಾರಿ ಯೋಚನೆ ಮಾಡಿ ನಿರ್ಧಾರ ಮಾಡಿ. ಅತಿಯಾದ ಆತ್ಮವಿಶ್ವಾಸದಿಂದ ಸಾಲದ ಸುಳಿಗೆ ಸಿಲುಕಬೇಡಿ. ಸಂಬಂಧಿಕರ ಮೇಲೆ ಅತಿಯಾದ ನಿರೀಕ್ಷೆಗಳನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ಮಾತ್ರ ನಂಬಿಕೆ ಇಡಿ. ಕೆಲಸದ ಸ್ಥಳದಲ್ಲಿ ಅಥವಾ ವ್ಯಾಪಾರದಲ್ಲಿ ಸಹೋದ್ಯೋಗಿಗಳಿಂದ ಉತ್ತಮ ಸಹಕಾರ ಸಿಗುತ್ತೆ. ಆದರೆ ನೆನಪಿರಲಿ, ನಿಮ್ಮ ಕಚೇರಿಯ ಪ್ರಮುಖ ಅಧಿಕೃತ ಫೈಲ್ಗಳನ್ನು, ರಹಸ್ಯ ದಾಖಲೆಗಳನ್ನು ಅಥವಾ ನಿಮ್ಮ ಮುಂದಿನ ವ್ಯವಹಾರದ ಯೋಜನೆಗಳನ್ನು ಯಾರಿಗೂ ಹಸ್ತಾಂತರಿಸಬೇಡಿ. ತಪ್ಪು ವ್ಯಕ್ತಿಗಳ ಕೈಗೆ ಈ ಮಾಹಿತಿ ಸಿಕ್ಕರೆ ನಿಮ್ಮ ಇಡೀ ಶ್ರಮ ಮಣ್ಣು ಪಾಲಾಗಬಹುದು. ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡುತ್ತಿರುವವರು ಅಥವಾ ಈಗಾಗಲೇ ಉದ್ಯೋಗದಲ್ಲಿ ಇರುವವರು ಅಪರಿಚಿತ ವ್ಯಕ್ತಿಗಳೊಂದಿಗೆ ಲಂಚ ಅಥವಾ ಯಾವುದೇ ಅಕ್ರಮ ವ್ಯವಹಾರಗಳನ್ನು ಮಾಡಬೇಕಾದ್ರೆ ತೀವ್ರ ಎಚ್ಚರಿಕೆ ವಹಿಸಿ. ಇಲ್ಲದಿದ್ದರೆ ದೊಡ್ಡ ಗಂಭೀರ ಆರೋಪಗಳನ್ನು ಎದುರಿಸಿ ನರಕಯಾತನೆ ಅನುಭವಿಸಬೇಕಾಗಬಹುದು. ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ. 10 ನಿಮಿಷ ಧ್ಯಾನ ಮಾಡಿ, ಪ್ರಾರ್ಥನೆ ಮಾಡಿ. ಗಂಡ ಮತ್ತು ಹೆಂಡತಿ ನಡುವೆ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗಿ ಸೌಹಾರ್ದತೆ ಮೂಡುತ್ತೆ. ಮನೆಯಲ್ಲಿ ಕಲ್ಯಾಣ ಕಾರ್ಯಕ್ರಮಗಳು ನಡೆಯುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಜೈ ಶ್ರೀ ಮಹಾಕಾಳ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.